ಹೆಲೋ ಎವ್ರಿವನ್, ಹೇಗಿದ್ದೀರೆಲ್ಲರೂ? ಒನ್ಸ್ ಅಗೇನ್ ನನ್ನ ಚಾನಲ್ಗೆ ತಮ್ಗೆಲ್ರಿಗೂ ಸ್ವಾಗತ. ಇವತ್ತು ಒಂದು ಮೀನಿನ ರೆಸಿಪಿ ಮಾಡೋಣ ಅಂತ ಬಂದಿದ್ದೇನೆ. ಪರ್ಸನಲ್ ಆಗಿ ನಾನು ಮೊಗವೀರವಳು, ಅಂದ್ರೆ ಮೀನುಗಾರ ಸಮಾಜಕ್ಕೆ ಸೇರಿದವಳಾಗಿರೋದ್ರಿಂದ ಮೀನಿನ ರೆಸಿಪಿಯಲ್ಲಿ ನಂಗೂ ಇಂಟ್ರೆಸ್ಟ್ ಜಾಸ್ತಿ, ಯಾಕಂದ್ರೆ ನಾವು ಮೀನಿನ ಲವರ್ಸ್, ಹೌದು, ಮೀನು ಪ್ರಿಯರ್ ಅಂತ ಹೇಳ್ಬೋದು. ಇವತ್ತು ನಾನು ಮೆಹಂದಿ ಮನೆಯಲ್ಲೆಲ್ಲ ತೊರಕೆ ಮೀನಿದ ಗಸಿ ಮಾಡ್ತಾರೆ. ಈ ರೀತಿ ಇದೆ, ಒಳ್ಳೆ ತೊರಕೆ ಮೀನು ಕೊಟ್ಟಿದ್ದಾರೆ. ಮಳೆಗಾಲಕ್ಕೆ ಅದು ಕೂಡ ತೊರಕೆ ಮೀನು ಸಿಗೋದು ಬಾರಿ ಅಪರೂಪ. ನಮ್ಗೆ ಫ್ರೆಶ್ ಆದ ತೊರಕೆ ಮೀನು ಸಿಕ್ಕಿದೆ. ನಿಮ್ಗೆ ಕಾಣ್ಬೋದು, ಈ ರೀತಿ ಕಟಿಂಗ್ ಮಾಡಿದ್ರೆ ಇದು ಇದ್ರದ್ದು ಸ್ಕಿನ್ ಪೀಸ್ ನೋಡಿ ಎಷ್ಟು ಚಂದ ಇದೆ, ಚಿಕನ್ ಪೀಸ್ ತರ ಇದೆ. ಇದ್ರದೊಂದು ಮೀನಿದೊಂದು ಸಾರು ಮಾಡುವ, ಅಂದ್ರೆ ಗಸಿ ಗಸಿ ಟೈಪ್ ಅಲ್ಲಿ ಸ್ವಲ್ಪ ದಪ್ಪ ಸಾರು ಬರುತ್ತೆ. ಟೇಸ್ಟ್ ಅಂತ ಸೂಪರ್ ಇರುತ್ತೆ. ಖಾರ ಇಲ್ಲ, ಮೈಲ್ಡ್ ಖಾರ ಮಾಡೋದು, ಜಾಸ್ತಿ ಖಾರ ಇಲ್ಲ, ಮೀಡಿಯಂ ಖಾರ ರೀತಿ ಮಾಡ್ಕೊಳ್ಳೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮೊದಲಿಗೆ ಇಲ್ಲಿ ಫಿಶ್ ಕರಿ ಮಸಾಲ ಮಾಡಲಿಕ್ಕೆ ನಾನು ಒಂದು ಇಡೀ ತೆಂಗಿನಕಾಯಿಯ ತುರಿಯನ್ನು ತಗೊಂಡಿದ್ದೇನೆ. ಇದರ ಜೊತೆನೆ ಒಂದು 12ರಿಂದ 13 ಮೆಣಸು, ಬ್ಯಾಡಗಿ ಮೆಣಸು ಅಂತ ತಗೊಂಡಿದ್ದೇನೆ. ಖಾರ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಇದರ ಜೊತೆನೆ ಒಂದು ನಿಂಬೆ ಗಾತ್ರದ ಸೈಜ್ ಅಷ್ಟು ಹುಣಸೆ ಹಣ್ಣು, ನಾನು ಸೈಜ್ ತೋರಿಸ್ಲಿಕ್ಕೆ ಈ ರೀತಿ ಉಂಡೆ ಮಾಡ್ತಿದ್ದೇನೆ, ಆ ಸೈಜ್ ಅಷ್ಟು ಹುಣಸೆ ಹಣ್ಣು. ನಂತರ ಒಂದು 3 ಟೇಬಲ್ ಸ್ಪೂನು ಕೊತ್ತಂಬರಿ, 3/4 ಟೇಬಲ್ ಸ್ಪೂನ್ ಜೀರಾ. ಇದೆಲ್ಲವನ್ನು ನಾವು ಮೊದಲೇ ಡ್ರೈ ರೋಸ್ಟ್ ಮಾಡಿಟ್ಕೊಂಡಿರ್ತೇವೆ, ಪುನಃ ರೋಸ್ಟ್ ಮಾಡ್ಕೊಳ್ಳಲ್ಲ. ಇದರ ಜೊತೆನೆ ಮೆಂತೆ, ಸಾಸಿವೆ ಮತ್ತೆ ಓಂ ಕಾಳು, ಈ ಮೂರನ್ನು ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದೇ ಡಬ್ಬಿಗೆ ಹಾಕಿಟ್ಕೊಳ್ಳೋದು. ಇದರಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೇನೆ ಮೆಂತೆ, ಸಾಸಿವೆ ಮತ್ತೆ ಓಂ ಕಾಳು. ಒಂದು 25ರಿಂದ 30 ಕರಿಮೆಣಸು. ಖಾರ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಕೆಲವರಿಗೆ ತುಂಬಾ ಖಾರ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಬಹುದು. ನಾನು ಇಲ್ಲಿ ಮೀಡಿಯಂ ಖಾರ ಮಾಡ್ತಿರೋದು. ಒಂದು 8ರಿಂದ 9 ಎಸ್ಲು ಬೆಳ್ಳುಳ್ಳಿ. ದೊಡ್ಡ ಬೆಳ್ಳುಳ್ಳಿ ಆದರೆ ಒಂದು 5ರಿಂದ 6 ಸಾಕು. ಇಲ್ಲಿ ನಂದು ಸಣ್ಣ ಸಣ್ಣ ಬೆಳ್ಳುಳ್ಳಿ ಇರೋದು, ಅದಕ್ಕೋಸ್ಕರ 8ರಿಂದ 9 ತಗೊಂಡಿದ್ದೀನಿ. 1 ಟೀ ಸ್ಪೂನ್ ಹಳದಿ. ಇವೆಲ್ಲವನ್ನು ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ. ಹುಣಸೆ ಹಣ್ಣನ್ನು ನೀರಲ್ಲಿ ಕಿವುಚಿಟ್ಕೊಂಡು ಅದನ್ನು ಪಲ್ಪ್ ಸಮೇತ ನಾವು ಗ್ರೈಂಡರ್ಗೆ ಹಾಕೊಂಡು ಈ ರೀತಿ ಮಸಾಲೆ ಮಾಡ್ಕೊಂಡು ಬರಬೇಕು. ನೋಡಿ, ನಮ್ದು ಫಿಶ್ ಕರಿ ಮಸಾಲ ರೆಡಿ ಆಗಿದೆ. ಇದನ್ನೊಂದು ಡಬ್ಬಿಯಲ್ಲಿ ಹಾಕಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಒಂದು 2-3 ದಿವಸ ಆರಾಮ್ಸೆ ನಮಗೆ ಫಿಶ್ ಕರಿ ಮಾಡ್ಕೊಳ್ಬೋದು. ಇದರ ಜೊತೆ ಗ್ರೈಂಡರದ್ದು ನೀರು ತೊಳೆದಿದೆಯಲ್ಲ, ಅದನ್ನು ಕೂಡ ಇಟ್ಕೊಂಡಿದ್ದೀವಿ, ನಮಗೆ ಬೇಕಾಗುತ್ತೆ ಇವಾಗ ಫಿಶ್ ಕರಿ ಮಾಡಲಿಕ್ಕೆ. ಇಲ್ಲಿ ತೊರಕೆ ಮೀನು ತಗೊಂಡಿದ್ದೇನೆ, ಇಂಗ್ಲೀಷಲ್ಲಿ ಸ್ಟಿಂಗ್ರೇ ಫಿಶ್ ಅಂತ ಹೇಳ್ತಾರೆ. ತುಂಬ ಟೇಸ್ಟಿ ಫಿಶ್ ಆಯ್ತಾ, ಇದು ಮಾತ್ರ ಸಿಕ್ಕಿದ್ರೆ ಒಂದ್ಸಲ ಟ್ರೈ ಮಾಡಿ. ನೋಡ್ಲಿಕ್ಕೆ ನೋಡಿ ಎಷ್ಟು ಚಂದ ಇದೆ, ಲೈಟ್ ಪಿಂಕ್ ಕಲರ್ ಬಂದು ಎಷ್ಟು ಚಂದ ಇದೆ. ಸ್ಕಿನ್ ನೋಡಿ ಅದರದ್ದು. ಇದಕ್ಕೆ ಪೊಯ್ಯ ತೊರಕೆ ಅಲ್ಲಿ ಸುಮಾರು ಇದೆ, ಪೊಯ್ಯ ತೊರಕೆ, ಪಿಲಿ ತೊರಕೆ, ಕೀಡ ಅಂತ ಅದೆಲ್ಲ ಇದೆ, ತುಳುವಲ್ಲಿ ಹೇಳೋದು, ನಂಗೆ ಕನ್ನಡದಲ್ಲಿ ಗೊತ್ತಿಲ್ಲ. ಇಲ್ಲಿ ಗ್ರೇವಿ ಮಾಡಲಿಕ್ಕೆ ಮೊದಲಿಗೆ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತಿದ್ದೇನೆ. ಇಲ್ಲಿ ನೀವು ಶುಂಠಿಯನ್ನು ಜಜ್ಜಿ ಇಟ್ಕೊಳ್ಬೋದು, ನಾನಿಲ್ಲಿ ಫೈನ್ ಚಾಪ್ ಮಾಡ್ಕೊಳ್ತಿದ್ದೇನೆ. ಇದರ ಜೊತೆನೆ ಒಂದು 3 ಹಸಿಮೆಣಸಿನಕಾಯಿ, ಖಾರ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಇವೆಲ್ಲವನ್ನು ನಾವು ಯಾವುದರಲ್ಲಿ ಪದಾರ್ಥ ಮಾಡ್ತೇವೆ ಆ ಪಾತ್ರೆಗೆ ಹಾಕೊಳ್ಳೋಣ. ನಾನಿಲ್ಲಿ ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ. ನಾವು ಯಾವಾಗಲೂ ಮೀನಿನ ಪದಾರ್ಥವನ್ನು ಮಣ್ಣಿನ ಪಾತ್ರೆಯಲ್ಲೇ ಮಾಡೋದು. ಇದಕ್ಕೆ ತುಳುವಲ್ಲಿ ಬಿಸಲೆ ಅಂತ ಹೇಳ್ತೇವೆ ನಾವು, ಇದರಲ್ಲೇ ಮಾಡೋದು. ಈ ರೀತಿ ಕ್ರಷ್ ಮಾಡ್ಕೊಳ್ಳಿ, ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಮತ್ತು ಜಿಂಜರನ್ನೆಲ್ಲ ಕರೆಕ್ಟಾಗಿ ಕ್ರಷ್ ಮಾಡಿ. ಇವಾಗ ನಾವು ಮಾಡಿಟ್ಕೊಂಡಿರುವ ಮಸಾಲೆಯನ್ನು ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಗ್ರೇವಿ ಬೇಕು, ಆ ಕರಿ ಎಷ್ಟು ಪೋರ್ಷನಲ್ಲಿ ಬೇಕೋ ಆ ರೀತಿ ಅದನ್ನು ನೋಡಿಕೊಂಡು ಮಸಾಲೆಯನ್ನು ಹಾಕೊಳ್ಳಿ. ಬೇಕಿದ್ರೆ ಎಕ್ಸ್ಟ್ರಾ ಉಳಿದಿದ್ರೆ ಮತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡೇ ಕೂಡ ಮಾಡ್ಕೊಳ್ಬೋದು. ಇದರ ಜೊತೆನೇ ನಾವು ಗ್ರೈಂಡರ್ ತೊಳೆದ ನೀರು ಇದೆಯಲ್ಲ, ಅದನ್ನು ಕೂಡ ಹಾಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈಯಲ್ಲಿ ಕಿವುಚಿ ಹಾಕೊಳ್ಬೇಕು. ಆ ಈರುಳ್ಳಿ, ಹಸಿಮೆಣಸಿನಕಾಯಿ, ಖಾರ ಎಲ್ಲ ಮಸಾಲೆಗೆ ಹಿಡಿಬೇಕು. ಅದಕ್ಕೋಸ್ಕರ ಕೈಯಲ್ಲಿ ನಾವು ಸ್ಮ್ಯಾಶ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ಮತ್ತು ನೀರನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ನನ್ನ ಅಮ್ಮ ಏನು ಹೇಳ್ತಾರೆ ಅಂದರೆ, ಈಗ ನಾವು ಮಸಾಲೆಯನ್ನು ಈಗ ಮಿಕ್ಸ್ ಮಾಡ್ಕೊಳ್ತೀವಲ್ಲ, ಅದನ್ನು ಕೈಯನ್ನು ಸಿಂಕಲ್ಲಿ ತೊಳಿಬಾರ್ದಂದ್ರೆ, ನಮ್ಮ ಸ್ವಲ್ಪ ನೀರು ಹಾಕ್ಕೊಂಡು ಆ ಕೈಯನ್ನು ಅದರಲ್ಲೇ ತೊಳಿಬೇಕು. ಅಂದರೆ ಅವರ ಅರ್ಥ ಏನಿರ್ಬೋದು ಅಂದರೆ ವೇಸ್ಟ್ ಆಗಬಾರ್ದು, ಆ ಮಸಾಲೆ ಎಲ್ಲ ವೇಸ್ಟ್ ಆಗಬಾರ್ದು ಅಂತ ಇರ್ಬೋದು. ಮತ್ತು ಪರಿಮಳ ಬರುವುದಿಲ್ಲ ಸಿಂಕಲ್ಲಿ ತೊಳೆದ್ರೆ ಅಂತ ಹೇಳ್ತಾರೆ, ಅದು ಗೊತ್ತಿಲ್ಲ ಮೂಢನಂಬಿಕೆ ಏನಂತ. ಇದರ ಜೊತೆನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಇನ್ನೊಂದ್ಸಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಹದ ನೋಡ್ತಿದ್ದೇನೆ, ದಪ್ಪ ಸಾಕಾ ಅಂತ. ನನ್ನ ಅಮ್ಮ ನೋಡ್ತಿದ್ದಾರೆ, ನಾನು ಕೈ ತೋರಿಸ್ತಿದ್ದೇನೆ. ಅವರಿಗೆಲ್ಲ ಆ ಕೈಯಲ್ಲಿ ನೋಡಿ ಗೊತ್ತಾಗುತ್ತೆ ಈ ದಪ್ಪ ಸಾಕಾಗುತ್ತಾ ಇಲ್ವಾ ಅಂತ. ಇಷ್ಟು ದಪ್ಪ ಸಾಕು ಅಂತ ಹೇಳಿದ್ರು, ಅಂದರೆ ಅದು ಕೈಯಲ್ಲಿ ದಪ್ಪ ಹಿಡಿತಾ ಉಂಟಲ್ಲ, ಸೊ ಇಷ್ಟು ದಪ್ಪ ಸಾಕು ಅಂತ ಹೇಳಿದರು. ಮತ್ತು ಮೀನು ಹಾಕಿದಾಗ ಸ್ವಲ್ಪ ನೀರು ಬಿಡುತ್ತೆ ಅದು. ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದೇ ಸ್ವಲ್ಪ ಕೈಯಲ್ಲಿದ್ದ ಮಸಾಲೆನೆಲ್ಲ ಅದಕ್ಕೇ ಹಾಕ್ಕೊಂಡೆ. ಮತ್ತು ಸೈಡಲ್ಲಿದ್ದ ಮಸಾಲೆಯನ್ನೆಲ್ಲ ಸ್ಕ್ರೇಪ್ ಮಾಡ್ತಾ ಅದನ್ನು ಹಾಗೆ ನಾವು ಗ್ಯಾಸಲ್ಲಿ ಕುಕ್ ಆಗಲಿಕ್ಕೆ ಇಟ್ಟು ಬಿಡೋಣ. ಇದು ಮಣ್ಣಿನ ಪಾತ್ರೆ ಅದರಿಂದ ಬಿಸಿ ಹಿಡಿಲಿಕ್ಕೆ ಒಂದು 5 ನಿಮಿಷ ಬೇಕು. ಇವಾಗ ಇದು ಹಾಗೆ ಕುಕ್ ಆಗಲಿ. ಇಲ್ಲಿ ಇನ್ನೊಂದು ಬದಿಯಲ್ಲಿ ನಾವು ಒಂದು 4 ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಇದನ್ನು ಚಂದ ಕ್ರಷ್ ಮಾಡಬೇಕಾಯ್ತು, ಒಂಚೂರು ಲಮ್ಸ್ ಇರೋದಾಗಿ ಫುಲ್ ಫೈನ್ ಕ್ರಷ್ ಮಾಡಬೇಕು. ಇದು ಲಾಸ್ಟಿಗೆ ನಮ್ಮ ಪದಾರ್ಥಕ್ಕೆ ಹಾಕಲಿಕ್ಕೆ ಡ್ರೆಸ್ಸಿಂಗ್ ಥರ, ಈಗ ಸಲಾಡ್ ಎಲ್ಲ ಮಾಡಿದ್ರೆ ಡ್ರೆಸ್ಸಿಂಗ್ ಒಂದು ರೆಡಿ ಮಾಡ್ತೇವಲ್ಲ, ಅದೇ ರೀತಿ ಒಗ್ಗರಣೆ ರೀತಿ ಇದನ್ನು ಕೂಡ ಮಾಡ್ಕೊಳ್ಳೋದು. ಈ ರೀತಿ ಫೈನ್ ಜಜ್ಜಬೇಕು ಬೆಳ್ಳುಳ್ಳಿಯನ್ನು.
ಈ ರೀತಿ ಎಲ್ಲ ಕಲ್ಲಲ್ಲಿ ಇದನ್ನೆಲ್ಲ ತೆಗೆದಿಟ್ಕೊಂಡು ಈ ರೀತಿ ಇಷ್ಟು ಚಂದ ಫೈನಾಗಿ ಕ್ರಷ್ ಆಗಿದೆ ನೋಡಿ. ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ತೆಂಗಿನ ಎಣ್ಣೆ ಚಂದ 1 ಟೇಬಲ್ ಸ್ಪೂನ್ ಸಾಕು, ಜಾಸ್ತಿ ಬೇಡ. ಇಷ್ಟು ಹಾಕ್ಕೊಂಡು ಚಂದ ಮಿಕ್ಸ್ ಮಾಡಬೇಕಾಯ್ತಾ. ಇದು ಎಣ್ಣೆ ಮತ್ತು ಬೆಳ್ಳುಳ್ಳಿ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಕರೆಕ್ಟಾಗಿ ಎಣ್ಣೆ ಮತ್ತು ಬೆಳ್ಳುಳ್ಳಿಯನ್ನು ಮಿಕ್ಸ್ ಮಾಡಿಟ್ಕೊಳ್ಳಿ. ಹೀಗೆ ಅದನ್ನು ಮಾಡಿಟ್ಕೊಂಡು ಹಾಗೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಇದು ಫೈನಲ್ ಆಗುವಾಗ ನಮಗೆ ಹಾಕಲಿಕ್ಕೆ. ಇಲ್ಲಿ ನಮ್ಮದು ಸಾರು ಕೂಡ ಕುದಿ ಬಂದಿದೆ. ಇವಾಗ ಮೀನನ್ನು ಹಾಕ್ಕೊಳ್ಳೋಣ. ಇಲ್ಲಿ ಅಮ್ಮ ಮೀನು ಕ್ಲೀನ್ ಮಾಡಿ ಅದನ್ನು ಫುಲ್ ಹಿಂಡಿ ಕೊಡ್ತಿದ್ದಾರೆ, ಯಾಕಂದರೆ ನೀರು ಬಿಡಬಾರ್ದು. ಫ್ರಿಜ್ಜಲ್ಲಿ ಇದ್ದ ಮೀನದು, ಫ್ರಿಜ್ಜಲ್ಲಿ ತೆಗೆದಿಟ್ಕೊಂಡಿದ್ದೆ, ಹಾಗಾಗಿ ಹಿಂಡಿ ಕೊಡ್ತಿದ್ದಾರೆ. ಅಂದರೆ ನೀರು ಬಿಟ್ಟರೆ ಪುನಃ ನೀರಾಗುತ್ತೆ, ಅದಕ್ಕೋಸ್ಕರ ಈ ರೀತಿ ಗಟ್ಟಿ ಹಿಂಡ್ಕೊಂಡು ಸಪ್ರೇಟಾಗಿ ಮೀನನ್ನು ತೆಗೆದಿಟ್ಕೊಳ್ಳೋಣ. ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಇವಾಗ ರಸ ಎಲ್ಲ ಫುಲ್ ಕುದಿ ಬರ್ತಾ ಉಂಟು. ಇವಾಗ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರುವ ಮೀನನ್ನು ಹಾಕೊಳ್ಳೋಣ. ನಂಗೆ ಈ ಮೀನನ್ನು ಇವತ್ತು ಮಾತ್ರ ನೋಡೋಕೆ ಭಾರಿ ಖುಷಿ ಆಗ್ತಾ ಇತ್ತು. ತುಂಬ ಚಂದ ಇತ್ತಾಯ್ತಾ ನೋಡಲಿಕ್ಕೆ, ಲೈಟ್ ಪಿಂಕ್ ಕಲರ್ ಬಂದು ಭಾರಿ ಚಂದ ಇತ್ತು. ಚಿಕನ್ ಪೀಸ್ ನೋಡಿದಾಗೆ ಆಗ್ತಾ ಇತ್ತು. ಇವಾಗ ಎಲ್ಲ ಮೀನನ್ನು ನಾವು ಪಾತ್ರೆಗೆ ಹಾಕೊಳ್ಳೋಣ. ಹೀಗೆ ಹಾಕೊಂಡ ನಂತರ ಈ ರೀತಿ ಸ್ಪೂನಲ್ಲಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಅಮ್ಮ ಆದರೆ ಸ್ಪೂನ್ ಹಾಕೋದೇ ಇಲ್ಲ ಆಯ್ತಾ. ಆ ಪಾತ್ರೆನ 2 ಬದಿಯಲ್ಲಿ ಇಟ್ಕೊಂಡು ಹೀಗೆ ಸೈಡಿಂದ ತಿರುಗಿಸ್ತಾರೆ, ಅದು ಫುಲ್ ಮಿಕ್ಸ್ ಆಗುತ್ತಲ್ಲ. ಅವ್ರು ಸ್ಪೂನ್ ಹಾಕೋದಿಲ್ಲ, ಸ್ಪೂನ್ ಹಾಕಿದರೆ ಹುಡಿ ಆಗ್ತದೆ ಅಂತ ಹೇಳ್ತಾರೆ. ಈ ರೀತಿ ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಹಾಕಿದ ನಂತರ ಒಂದು 5 ನಿಮಿಷ ಕುಕ್ ಆಗ್ಲಿಕ್ಕೆ ಬಿಡೋಣ. ತುಂಬ ದೊಡ್ಡ ತೊರಕೆ ಆಗಿದ್ರೆ ಒಂದು 5ರಿಂದ 7 ನಿಮಿಷ ಬೇಕು. ಇದು ಸ್ವಲ್ಪ ಮೀಡಿಯಂ ಸೈಜ್ ಇತ್ತು. ಇವಾಗ ನಾನು ಒಂದು 7 ನಿಮಿಷ ಕುದಿ ಬರ್ಲಿಕ್ಕೆ ಇಟ್ಟಿದ್ದೆ. ಒಳ್ಳೆ ಕುದಿತಾ ಉಂಟು. ದಪ್ಪ ನೋಡಿ, ಇಷ್ಟು ದಪ್ಪ ಸಾಕು. ಇದು ಪುನಃ ದಪ್ಪ ಆಗ್ತದೆ. ಈಗ ನಾನು ಬೆಳಿಗ್ಗೆ ಮಾಡಿದ್ದಾದರೆ ಸಂಜೆ ಆಗುವಾಗ ಪುನಃ ದಪ್ಪ ಆಗುತ್ತೆ. ಮತ್ತು ಈ ಟೇಸ್ಟ್ ಉಂಟಲ್ಲ, ಯಾವತ್ತಿದ್ರು ನೆಕ್ಸ್ಟ್ ಡೇ ತಿನ್ನಲಿಕ್ಕೆ ಒಳ್ಳೇದಾಯ್ತಾ. ಈಗ ನಮ್ಮದು ಒಳ್ಳೆ ಮೀನೆಲ್ಲ ರೆಡಿಯಾಗಿದೆ, ಎಲ್ಲ ಕರೆಕ್ಟಾಗಿ. ಇವಾಗ ಮೀನೆಲ್ಲ ಕರೆಕ್ಟಾಗಿ ಕುಕ್ ಆಗಿದೆ. ಮೇಲ್ಗಡೆಯಿಂದ ನಾವು ಬೆಳ್ಳುಳ್ಳಿ ಅದು ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇವೆ, ಅದನ್ನು ಹಾಕ್ಕೊಂಡ್ರೆ ನಮ್ಮ ತೊರಕೆ ಮೀನಿನ ಸಾರು ರೆಡಿಯಾಗಿದೆ. ಮಂಗಳೂರು ಸ್ಟೈಲಿಯಲ್ಲಿ ತೊರಕೆ ಮೀನಿನ ಸಾರು ಅಥವಾ ತೊರಕೆ ಗಸಿ ರೆಡಿಯಾಗಿದೆ. ಸೂಪರ್ ಆಗುತ್ತೆ ಅನ್ನ ಜೊತೆ ತಿನ್ನಲಿಕ್ಕೆ. ಈ ರೀತಿ ಎಲ್ಲ ಹಾಕ್ಕೊಂಡು ಆ ಪಾತ್ರೆಯಲ್ಲಿ ಎಣ್ಣೆ ಉಳಿದಿದ್ರೆ ಅದನ್ನು ಕೂಡ ಸ್ಕ್ರೇಪ್ ಮಾಡ್ತಾ ಹಾಕೊಂಡು ಗ್ಯಾಸ್ ಆಫ್ ಮಾಡಿ ಪಾತ್ರೆಯನ್ನು ಮುಚ್ಚಿಡಬೇಕು. ಒಂದು ಅರ್ಧ ಗಂಟೆ ಅದು ಮೀನಿದೆ ಆ ಮೀನೇನಿದೆ ಅದು ಮಸಾಲೆನೆಲ್ಲ ಎಳೆದುಕೊಳ್ಬೇಕು. ಆವಾಗ ಸೂಪರ್ ಆಗುತ್ತೆ. ಒಂದು ಅರ್ಧ ಗಂಟೆ ಬಿಟ್ಟು ತಿನ್ಬೇಕಾಯ್ತಾ, ಟೇಸ್ಟ್ ಅಂತ ಸೂಪರ್ ಆಗುತ್ತೆ. ಇವಾಗ ಅನ್ನದ ಜೊತೆ ನಾನು ಇದನ್ನು ಸರ್ವ್ ಮಾಡ್ತಿದ್ದೇನೆ. ನಾವಿಲ್ಲಿ ಬಾಯ್ಲ್ಡ್ ರೈಸ್ ಯೂಸ್ ಮಾಡೋದು. ಇದರ ಜೊತೆ ತೊರಕೆ ಮೀನಿನ ಗಸಿ ಸೂಪರ್ ಆಯ್ತಾ. ನೀವು ಕೂಡ ಟ್ರೈ ಮಾಡಿ. ಮತ್ತು ಈ ಮಸಾಲೆ ನೀವು ಮಾಡಿಟ್ಕೊಂಡ್ರೆ ಬೇರೆ ಮೀನಿನ ಸಾರು ಕೂಡ ಮಾಡ್ಕೊಳ್ಬೋದು. ಮ್ಯಾಂಗ್ಳೂರ್ ಸ್ಟೈಲಿಯಲ್ಲಿ ಯಾವುದೇ ಮೀನಿನ ಸಾರು ಕೂಡ ಈ ರೀತಿ ಮಾಡ್ಕೊಳ್ಬೋದು. ಸೂಪರಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಮತ್ತು ರೆಸಿಪಿಯನ್ನು ಟ್ರೈ ಮಾಡಿದರೆ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮತ್ತು ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹೀಗೆ ಮಂಗಳೂರು ಶೈಲಿಯಲ್ಲಿ ಡಿಫ್ರೆಂಟ್ ರೆಸಿಪಿಯನ್ನು ನಾನು ನಿಮಗೆ ಈ ಚಾನಲಲ್ಲಿ ಹಾಕ್ತಾ ಇರ್ತೇನೆ. ನೋಡಿ, ನಮ್ಮ ತೊರಕೆ ಮೀನು ಗಸಿ ಅಥವಾ ತೊರಕೆ ಮೀನಿನ ಸಾರು ರೆಡಿಯಾಗಿದೆ. ನೋಡಿದ್ರಲ್ಲ ತೊರಕೆ ಮೀನಿನ ಗಸಿ ಹೇಗೆ ಮಾಡುವುದಂತ. ಸೂಪರ್ ಆಗಿ ಬರುತ್ತೆ. ಟೇಸ್ಟ್ ಅಂತೂ ಸೂಪರ್ ಇದೆ. ಅನ್ನದ ಜೊತೆ ಕಂಬೈನ್ ಮಾಡಿ ತಿನ್ಬೇಕು. ಸೂಪರ್ ಆಯ್ತಾ, ಹೇಳಲಿಕ್ಕಿಲ್ಲ. ಸ್ವಲ್ಪ ದಪ್ಪ ರಸ ಇರ್ಬೇಕು, ಸ್ವಲ್ಪ ನೀರ್ ತೆಳು ರಸ ಇರಬಾರ್ದು, ದಪ್ಪ ಇರ್ಬೇಕು, ಗಸಿ ಟೈಪ್ ಅಲ್ಲಿ ಇರ್ಬೇಕು. ಟೇಸ್ಟ್ ಅಂತೂ ಸೂಪರ್ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಇದೆಲ್ಲ ನಮ್ಮ ಮಂಗಳೂರು ಸ್ಟೈಲ್ ಅಲ್ಲಿ ನಾನು ಮಾಡೋ ಫಿಶ್ ಕರಿ ರೆಸಿಪಿ. ನೀವು ಕೂಡ ಟ್ರೈ ಮಾಡಿ. ಗ್ಯಾರಂಟಿ ನಾನು ಹೇಳಿದ ರೀತಿಯಲ್ಲಿ ಮಾಡಿದ್ರೆ ನಿಮ್ಗೂ ಕೂಡ ಇದೇ ಟೇಸ್ಟ್ ಬರುತ್ತೆ. ಮತ್ತೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನೋಟಿಫಿಕೇಶನ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಈ ರೆಸಿಪಿಯನ್ನು ಟ್ರೈ ಮಾಡಿ. ಥ್ಯಾಂಕ್ ಯು.